ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಟಾಪ್ 30 ಹಿಸ್ಟ್ರಿ ಕ್ವಶನ್ ಸೀರೀಸ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಈ ಒಂದು ವಿಡಿಯೋ FDA, SDA, ಪೊಲೀಸ್ ಮತ್ತು PSI ಎಲ್ಲ ಪರೀಕ್ಷೆಗಳಿಗೂ ಉಪಯುಕ್ತವಾಗುವಂಥದ್ದು ಸ್ನೇಹಿತರೆ. ಇದು 6ನೇ ಭಾಗವಾಗಿದೆ. ಇನ್ನೂ 5 ವಿಡಿಯೋಗಳು ಈ ನಮ್ಮ GK ಕನ್ನಡ ಚಾನಲ್ನಲ್ಲಿವೆ. ನೀವು ಅವುಗಳನ್ನು ಕೂಡ ನೋಡಬಹುದು ಸ್ನೇಹಿತರೆ. ಈ ವಿಡಿಯೋದ ಮೊದಲನೇ ಪ್ರಶ್ನೆ: 3ನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು? ಸರಿಯಾದಂಥ ಉತ್ತರ 1790ರಿಂದ 1792ರವರೆಗೆ 3ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಮುಂದಿನ ಪ್ರಶ್ನೆ: 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆದ ಒಪ್ಪಂದ ಯಾವುದು? ಸರಿಯಾದಂಥ ಉತ್ತರ ಶ್ರೀರಂಗಪಟ್ಟಣ ಒಪ್ಪಂದ. ಮುಂದಿನ ಪ್ರಶ್ನೆ: 4ನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು? ಸರಿಯಾದಂಥ ಉತ್ತರ 1798ರಿಂದ 1799ರವರೆಗೆ. ಮುಂದಿನ ಪ್ರಶ್ನೆ: 4ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಮೈಸೂರು ರಾಜ್ಯ ಯಾರ ನಡುವೆ ಹಂಚಿ ಹೋಯಿತು? ಸರಿಯಾದಂಥ ಉತ್ತರ ಬ್ರಿಟಿಷರು, ಮರಾಠರು ಮತ್ತು ನಿಜಾಮರು. ಮುಂದಿನ ಪ್ರಶ್ನೆ: 4ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಮೈಸೂರಿನ ಒಂದು ಭಾಗ ಮೈಸೂರು ಒಡೆಯರಿಗೆ ನೀಡಲಾಯಿತು. ಆವಾಗ ಮೈಸೂರಿನ ರಾಜ ಯಾರಾಗಿದ್ದರು? ಸರಿಯಾದಂಥ ಉತ್ತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಮುಂದಿನ ಪ್ರಶ್ನೆ: ಮೊದಲ ಆಂಗ್ಲೋ ಮರಾಠ ಯುದ್ಧ ಯಾವಾಗ ನಡೆಯಿತು? ಸರಿಯಾದಂಥ ಉತ್ತರ 1775ರಿಂದ 1782. ಮುಂದಿನ ಪ್ರಶ್ನೆ: ಸೂರತ್ ಒಪ್ಪಂದ ಯಾರ ನಡುವೆ ನಡೆಯಿತು? ಸರಿಯಾದಂಥ ಉತ್ತರ ರಘುನಾಥರಾಯ ಮತ್ತು ಎಲ್ಫಿನ್ಸ್ಟನ್ ನಡುವೆ. ಮುಂದಿನ ಪ್ರಶ್ನೆ: 1776ರಲ್ಲಿ ಪುರಂದರ ಒಪ್ಪಂದ ಯಾರ ನಡುವೆ ನಡೆಯಿತು? ಸರಿಯಾದಂಥ ಉತ್ತರ ನಾನಾ ಫಡ್ನವೀಸ್ ಮತ್ತು ಹೇಸ್ಟಿಂಗ್ಸನ ನಡುವೆ. ಮುಂದಿನ ಪ್ರಶ್ನೆ: 1782ರಲ್ಲಿ ಸಲ್ಬಾಯ್ ಒಪ್ಪಂದ ಯಾರ ನಡುವೆ ನಡೆಯಿತು? ಸರಿಯಾದಂಥ ಉತ್ತರ ಬ್ರಿಟಿಷರು ಮತ್ತು ಮರಾಠರ ನಡುವೆ. ಮುಂದಿನ ಪ್ರಶ್ನೆ: 2ನೇ ಆಂಗ್ಲೋ ಮರಾಠ ಯುದ್ಧ ಯಾವಾಗ ನಡೆಯಿತು? 1803ರಿಂದ 1806ರವರೆಗೆ 2ನೇ ಆಂಗ್ಲೋ ಮರಾಠ ಯುದ್ಧ ನಡೆಯಿತು. ಮುಂದಿನ ಪ್ರಶ್ನೆ: 3ನೇ ಆಂಗ್ಲೋ ಮರಾಠ ಯುದ್ಧ ಎಷ್ಟರಲ್ಲಿ ನಡೆಯಿತು? ಸರಿಯಾದಂಥ ಉತ್ತರ 1817ರಿಂದ 1818ರವರೆಗೆ. ಮುಂದಿನ ಪ್ರಶ್ನೆ: ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ನಡೆಯಿತು? ಸರಿಯಾದಂಥ ಉತ್ತರ 1857ರಲ್ಲಿ. ಮುಂದಿನ ಪ್ರಶ್ನೆ: ಜನರಲ್ ಸರ್ವೀಸ್ ಎನ್ಲಿಸ್ಟ್ಮೆಂಟ್ ಆಕ್ಟ್ ಎಂದರೇನು? ಸರಿಯಾದಂಥ ಉತ್ತರ ಭಾರತೀಯ ಸೈನಿಕರನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಎಲ್ಲಿಯಾದರೂ ವರ್ಗಾಯಿಸಬಹುದಿತ್ತು. ಮುಂದಿನ ಪ್ರಶ್ನೆ: ಮೊಘಲರ ಕೊನೆಯ ದೊರೆ ಯಾರು? ಸರಿಯಾದಂಥ ಉತ್ತರ 2ನೇ ಬಹದ್ದೂರ್ ಶಾ. ಮುಂದಿನ ಪ್ರಶ್ನೆ: ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಯಾರು ಬೆಂಬಲ ಕೊಡಲಿಲ್ಲ? ರಜಪೂತರು, ಸಿಖ್ಖರು, ಬಂಗಾಲಿಗಳು, ಹೈದರಾಬಾದಿನ ನಿಜಾಮ, ಪಟಿಯಾಲದ ನವಾಬ, ಕಾಶ್ಮೀರದ ನವಾಬ. ಇವರು ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬೆಂಬಲವನ್ನು ಕೊಡಲಿಲ್ಲ. ಭಾರತದಲ್ಲಿ ಶಿಕ್ಷಣದ ಅಭಿವೃದ್ಧಿಗೆ ವಾರ್ಷಿಕ ವೆಚ್ಚವಾಗಿ 1 ಲಕ್ಷ ರೂಪಾಯಿಗಳನ್ನು ಒದಗಿಸಲಾಯಿತು. ಅದು ಯಾವ ಕಾಯ್ದೆಯ ಪ್ರಕಾರ ಅಂದರೆ 1813ರ ಚಾರ್ಟರ್ ಕಾಯ್ದೆಯ ಮೂಲಕ 1 ಲಕ್ಷ ರೂಪಾಯಿಗಳನ್ನು ಶಿಕ್ಷಣದ ಅಭಿವೃದ್ಧಿಗಾಗಿ ಒದಗಿಸಲಾಯಿತು. ಸ್ವಲ್ಪ ಇಲ್ಲಿ ವರ್ಡ್ಗಳು ತಪ್ಪಾಗಿ ಟೈಪ್ ಆಗಿದೆ ಸ್ನೇಹಿತರೆ, ಅವುಗಳನ್ನು ನೀವು ಕರೆಕ್ಷನ್ ಮಾಡಿಕೊಳ್ಳಿ. ಮುಂದಿನ ಪ್ರಶ್ನೆ: ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಎಂದು ಯಾವುದಕ್ಕೆ ಕರೆಯುತ್ತಾರೆ? ಸರಿಯಾದಂಥ ಉತ್ತರ ಸರ್ ಚಾರ್ಲ್ಸ್ ವುಡ್ನ ವರದಿ 1854ನ್ನು ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಎಂದು ಕರೆಯುತ್ತಾರೆ. ಭಾರತ ಮತ್ತು ಅರೇಬಿಯಾದ ಸಮಸ್ತ ಪೌರ್ವಾತ್ಯ ಸಾಹಿತ್ಯ ಸೇರಿದರೂ ಯುರೋಪಿನ ಉತ್ತಮ ಗ್ರಂಥಾಲಯದ ಕಪಾಟೊಂದರ ಗ್ರಂಥಗಳಿಗೆ ಸಮವಾಗದು ಎಂದು ಹೇಳಿದವರು ಯಾರು? ಸರಿಯಾದಂಥ ಉತ್ತರ ಮೆಕಾಲೆ. ಮುಂದಿನ ಪ್ರಶ್ನೆ: ಭಾರತೀಯ ಪುನರುಜ್ಜೀವನದ ಪಿತಾಮಹ ಎಂದು ಯಾರಿಗೆ ಕರೆಯುತ್ತಾರೆ? ಸರಿಯಾದಂಥ ಉತ್ತರ ರಾಜಾರಾಮ್ ಮೋಹನ್ ರಾಯ್. ಮುಂದಿನ ಪ್ರಶ್ನೆ: ಭಾರತೀಯ ಪುನರುಜ್ಜೀವನದ ಧ್ರುವತಾರೆ ಎಂದು ಯಾರನ್ನು ಕರೆಯುತ್ತಾರೆ? ಇದು ಕೂಡ ರಾಜಾರಾಮ್ ಮೋಹನ್ ರಾಯ್. ಮುಂದಿನ ಪ್ರಶ್ನೆ: ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜವನ್ನು ಯಾವಾಗ ಸ್ಥಾಪಿಸಿದರು? 1828ರಲ್ಲಿ. ಮುಂದಿನ ಪ್ರಶ್ನೆ: ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜವನ್ನು ಎಲ್ಲಿ ಸ್ಥಾಪಿಸಿದರು? ಸರಿಯಾದಂಥ ಉತ್ತರ ಕಲ್ಕತ್ತಾ.
ಮುಂದಿನ ಪ್ರಶ್ನೆ, ಸಂವಾದ ಕೌಮುದಿ ಎಂಬ ಬಂಗಾಳಿ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು? ಸರಿಯಾದಂಥ ಉತ್ತರ ರಾಜಾರಾಮ್ ಮೋಹನ್ ರಾಯ್. ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು? ಸರಿಯಾದಂಥ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. ಆರ್ಯ ಸಮಾಜವನ್ನು ಯಾವಾಗ ಸ್ಥಾಪಿಸಲಾಯಿತು? ಸರಿಯಾದಂಥ ಉತ್ತರ 1875ರಲ್ಲಿ. ಸ್ವಾಮಿ ದಯಾನಂದ ಸರಸ್ವತಿಯವರ ಮೊದಲ ಹೆಸರೇನು? ಮೂಲಾಶಂಕರ. ಮುಂದಿನ ಪ್ರಶ್ನೆ, ಶುದ್ಧಿ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಸರಿಯಾದಂಥ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. ಸ್ನೇಹಿತರೆ, ಇಷ್ಟು ನಾವು ಈ ಒಂದು ವಿಡಿಯೋದಲ್ಲಿ 30 ಕ್ವಶನ್ಸ್ಗಳನ್ನು ನೋಡಿದ್ದೇವೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೇಗಿತ್ತು ವಿಡಿಯೋ ಎಂಬುದನ್ನು ತಿಳಿಸಿ. ಧನ್ಯವಾದಗಳು.